ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ಅಂಡ್ ನೀವು ನೋಡಾತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಫೋಟೋಶಾಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಿಮ್ಮ ಪಿ ಸಿ ರಿಕ್ವೈರ್ಮೆಂಟ್ ಏನಿರಬೇಕು ಮತ್ತು ನಿಮ್ಮ ಪಿ ಸಿ ಕಾನ್ಫಿಗರೇಷನ್ ಏನಿರಬೇಕು ಅನ್ನೋದು ಹೇಳ್ಕೊಡ್ತೀನಿ. ಮತ್ತು ನಾ ಯಾವ ಪಿ ಸಿ ಯೂಸ್ ಮಾಡಕತ್ತೀನಿ ಮತ್ತು ನನ್ನ ಪಿ ಸಿ ಕಾನ್ಫಿಗರೇಷನ್ ಏನೈತೆ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ಫೋಟೋಶಾಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೆಂಗೆ ಮತ್ತು ಅದನ್ನು ಫ್ರೀಯಾಗಿ ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಇನ್ನೂ ಯಾರ್ಯಾರು ವಿಡಿಯೋ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ನೀವು ಅಲ್ಲಿ ನೋಡ್ಬೋದು. ಮತ್ತೆ ಯಾರ್ಯಾರು ನೀವು ಅದನ್ನ ಲೈಫ್ ಟೈಮ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದು ಕೂಡ ನಾ ವಿಡಿಯೋ ಮಾಡಿ ಹಾಕಿನಿ. ಬಟ್ ಅದನ್ನ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ನಿಮಗೆ ಸಿಗೋ ಬೆನಿಫಿಟ್ ಏನಪ್ಪಾ ಅಂದ್ರೆ, ನಾನು ನಿಮ್ಗೆ ಯಾವುದೇ ಫ್ರೀ ಡಾಟಾ ಪ್ರೊವೈಡ್ ಮಾಡೋದಿದ್ರು ನನ್ನ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಾನು ಶೇರ್ ಮಾಡಿರ್ತೀನಿ. ಸೊ ಆದ ಕಾರಣ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಮಾಡ್ರಿ. ನಾ ಇವಾಗ ಹೇಳ್ತಾರೋ ಎಲ್ಲ ರಿಕ್ವೈರ್ಮೆಂಟ್ ಮತ್ತು ಕಾನ್ಫಿಗರೇಷನ್ಸ್ ಲಿಂಕ್ ನಾನು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕಿರ್ತೀನಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೀನಿ. ಸೊ ಹೋಗಿ ಒಂದ್ಸಲ ನೀವು ಚೆಕ್ ಮಾಡ್ರಿ. ಫ್ರೆಂಡ್ಸ್, ನಾ ಲಾಸ್ಟ್ ವಿಡಿಯೋ ಒಳಗೆ ಫೋಟೋಶಾಪ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ ಮತ್ತು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ದೆ. ಕೆಲವೊಬ್ರು ನನಗೆ ಇನ್ಸ್ಟಾ ಒಳಗೆ DM ಮಾಡಿದ್ರು ಮತ್ತು ಕಮೆಂಟ್ ಒಳಗೆ ಕೂಡ ಮೆಸೇಜ್ ಮಾಡಿದ್ರು. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಂದೆ ಏನು ತಪ್ಪು ಮಾಡಿರ್ತೀರಪ್ಪ ಅಂದ್ರೆ, ಒಂದು ನಿಮ್ಮ ನೆಟ್ನ ಆಫ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ. ಇಲ್ಲ ಅಂದ್ರೆ ಡೌನ್ಲೋಡ್ ಫೈಲ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಲಾರ್ದ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ. ಸರ್, ನಾವು ಯಾವುದೂ ತಪ್ಪು ಮಾಡಿಲ್ಲ ಆದರೂ ಕೂಡ ಫೋಟೋಶಾಪ್ ಇನ್ಸ್ಟಾಲ್ ಆಗಿಲ್ಲ ಮತ್ತು ಸ್ಲೋ ಆಗಿ ವರ್ಕ್ ಆಗತೈತೆ ಅಂದ್ರೆ, ಸೊ ಆ ಒಂದು ಪ್ರಾಬ್ಲಮ್ಗೆ ನಿಮ್ಗೆ ಸೊಲ್ಯೂಷನ್ ಈ ವಿಡಿಯೋ ಒಳಗೆ ಸಿಗ್ತೈತಿ ಫ್ರೆಂಡ್ಸ್. ಸೊ ಹಂಗಿದ್ರೆ ಬರ್ರಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋ ಒಳಗೆ ನಿಮ್ಗೆ ಏನೇನು ಲೈಕ್ ಆಕತಿ ಏನೇನು ಲೈಕ್ ಆಗಲ್ಲ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ರಿ. ನೀವು ಯಾವ್ದು ವಿಡಿಯೋ ಮಾಡಂತೀರಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಂಗೆ ವಿಡಿಯೋನ ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮತ್ತೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಇಲ್ಲಿ ಅಡೋಬಿ ರಿಕ್ವೈರ್ಮೆಂಟ್ಸ್ ಅಂತೇಳಿ ಸರ್ಚ್ ಮಾಡ್ರಿ. ಅಡೋಬಿ ರಿಕ್ವೈರ್ಮೆಂಟ್ಸ್ ಅಂತೇಳಿ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟಿವ್ ಕ್ಲೌಡ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತೇಳಿ ತೋರಿಸತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಬೇರೆ ಪೇಜ್ ಓಪನ್ ಆಕತಿ. ಕೆಳಗಡೆ ಸ್ಕ್ರೋಲ್ ಮಾಡ್ರಿ. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಅಡೋಬಿ ಫೋಟೋಶಾಪ್ ಅಂತೇಳಿ ತೋರಿಸತಿ ನಿಮಗೆ. ಸೊ ಅಡೋಬಿ ಫೋಟೋಶಾಪ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಮಿನಿಮಮ್ ಅಂಡ್ ರಿಕಮೆಂಡೆಡ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಫಾರ್ ಫೋಟೋಶಾಪ್ ಅಂತೇಳಿ ತೋರಿಸೈತಿ. ಅಂದ್ರೆ ಈ ಕಡೆ ಇಲ್ಲಿ ಏನ್ ಕೊಟ್ಟಾರ ನಿಮ್ಗೆ ಮಿನಿಮಮ್ ಕೊಟ್ಟಾರ, ಇಲ್ಲಿ ರೆಕಮೆಂಡೆಡ್ ಕೊಟ್ಟಾರ. ನೀವು ಫೋಟೋಶಾಪ್ ಯೂಸ್ ಮಾಡ್ಬೇಕಂದ್ರೆ ಮಿನಿಮಮ್ ಪ್ರೊಸೆಸರ್ ನಿಮ್ದು ಏನಿರಬೇಕು, ರ್ಯಾಮ್ ಏನಿರಬೇಕು ಅನ್ನೋದು ಇಲ್ಲಿ ಕೊಟ್ಟಾರ. ಅದಾದ್ಮೇಲೆ ರೆಕಮೆಂಡೆಡ್ ಅನ್ನೋದು ಇಲ್ಲಿ ಕೊಟ್ಟಾರ. ನಾನು ನಿಮ್ಗೆ ಹೇಳ್ತೀನಿ ಇವಾಗ ನೋಡ್ರಿ. ಪ್ರೊಸೆಸರ್ ಇಲ್ಲೇ ಮಲ್ಟಿಕೋರ್ ಇಂಟೆಲ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲಾಂದ್ರೆ AMD ಆದ್ರೂ ಯೂಸ್ ಮಾಡಬಹುದು. ಯಾವ್ದಾದ್ರು ಯೂಸ್ ಮಾಡ್ರಿ. ಒಟ್ನಲ್ಲಿ ಅದು 64 ಬಿಟ್ ಸಪೋರ್ಟ್ ಇರಬೇಕು. ಅದಾದ್ಮೇಲೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 10 64 ಬಿಟ್ ಇರಬೇಕು. ವಿಂಡೋಸ್ 7 ಒಳಗೆ ಇದು ಇನ್ಸ್ಟಾಲ್ ಆಗಲ್ಲ. ಮತ್ತು ವಿಂಡೋಸ್ 11 ಒಳಗೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಇಲ್ಲಿ ನೋಡ್ರಿ, ಇಲ್ಲೇ ರ್ಯಾಮ್ ಬಂದ್ಬಿಟ್ಟು ನೀವು ಮಿನಿಮಮ್ 8 GB ಕೊಟ್ಟಾರ. ರೆಕಮೆಂಡೆಡ್ ಎಷ್ಟು ಮಾಡ್ಯಾರ ಅಂದ್ರೆ 16 GB ರ್ಯಾಮ್ ಕೊಟ್ಟಾರ. ಮತ್ತು ಅದಕ್ಕಿಂತ ನೀವು ಜಾಸ್ತಿನೂ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಗ್ರಾಫಿಕ್ಸ್ ಕಾರ್ಡ್ ಎಷ್ಟು ಕೊಟ್ಟಾರ 1.5 GB ಕೊಟ್ಟಾರ. ಮತ್ತು ರೆಕಮೆಂಡ್ ಎಷ್ಟು ಮಾಡ್ಯಾರ 4 GB ಗ್ರಾಫಿಕ್ಸ್ ಕಾರ್ಡ್ ಕೊಟ್ಟಾರ. ಇಲ್ಲೇ 1.5 GB ಒಳಗೂ ಫೋಟೋಶಾಪ್ ಸ್ಮೂತ್ ಆಗಿ ವರ್ಕ್ ಆಗಲ್ಲ. ಮತ್ತು 4 GB ಗ್ರಾಫಿಕ್ಸ್ ಕಾರ್ಡ್ ಒಳಗೂ ಫೋಟೋಶಾಪ್ ಸ್ಮೂತ್ ಆಗಿ ವರ್ಕ್ ಆಗಲ್ಲ. ಫ್ರೆಂಡ್ಸ್, ನೀವು ಫೋಟೋಶಾಪ್ನ ಸ್ಮೂತ್ ಆಗಿ ವರ್ಕ್ ಮಾಡ್ಬೇಕಂದ್ರೆ ಮಿನಿಮಮ್ 8 GB ಗ್ರಾಫಿಕ್ಸ್ ಕಾರ್ಡ್ ನೀವು ಯೂಸ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಮಾನಿಟರ್ 1280x800 ಕೊಟ್ಟಾರ. ಡಿಸ್ಪ್ಲೇ ಇದೆ. ನಿಮಗೆ ಮಾನಿಟರ್ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಮಾನಿಟರ್ ಯಾವ್ದು ತಗೋಬೇಕು, ಅದರ ರೆಸೊಲ್ಯೂಷನ್ ಎಷ್ಟಿರಬೇಕು, 4K ಇರಬೇಕು, HD ಇರಬೇಕು ಅನ್ನೋದು ನಾನು ನಿಮಗೆಲ್ಲ ಹೇಳ್ತೀನಿ. ಇಲ್ಲಿ ಮಿನಿಮಮ್ ಎಷ್ಟು ಕೊಟ್ಟಾರ. ಅದಾದ್ಮೇಲೆ ಇಲ್ಲಿ ನೋಡ್ರಿ ರೆಕಮೆಂಡೆಡ್ 1920 1080 ಕೊಟ್ಟಾರ. ಇದು HD ರೆಸೊಲ್ಯೂಷನ್. ಅದಾದ್ಮೇಲೆ ಹಾರ್ಡ್ ಡಿಸ್ಕ್ ನಿಮ್ಗೆ 20 GB ಇರಬೇಕು. ರೆಕಮೆಂಡೆಡ್ 100 GB ಇರಬೇಕು. ಇವಾಗ ಎಲ್ಲರೂ ಹಾರ್ಡ್ ಡಿಸ್ಕ್ ಅಂತೂ ಆಲ್ಮೋಸ್ಟ್ 500 GB ಮೇಲೆ ಯೂಸ್ ಮಾಡ್ತಿರ್ತೀರಿ. ಸೊ ಆದ ಕಾರಣ 256 ಯೂಸ್ ಮಾಡ್ಬೋದು, 128 ಯೂಸ್ ಮಾಡ್ಬೋದು, 500 GB ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ 1 TB ಯೂಸ್ ಮಾಡ್ಬೋದು. ಎಷ್ಟಾದರೂ ಯೂಸ್ ಮಾಡಿರಿ. ಇಂಟರ್ನೆಟ್ ಕನೆಕ್ಷನ್. ಸೊ ಇಂಟರ್ನೆಟ್ ಕನೆಕ್ಷನ್ ಇವಾಗ ಎಲ್ಲರಿಗೆ ಆಲ್ಮೋಸ್ಟ್ 5G ಅಂತೂ ಬಂದೈತಿ. ಸೊ ಎಲ್ಲರೂ 5Gನ ಯೂಸ್ ಮಾಡ್ತಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರಲ್ಲ, ಇಷ್ಟ ಇದು ಮಿನಿಮಮ್ ಐತಿ ಮತ್ತು ಇಷ್ಟ ರೆಕಮೆಂಡೆಡ್ ಐತಿ. ಇವಾಗ ನಾ ಯಾವ್ದು ಯೂಸ್ ಮಾಡ್ತೀನಿ, ನಾ ಯಾವ ಪ್ರೊಸೆಸರ್ ಯೂಸ್ ಮಾಡಕತ್ತೀನಿ, ರ್ಯಾಮ್ ಎಷ್ಟು ಯೂಸ್ ಮಾಡಕತ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾ ಬಂದ್ಬಿಟ್ಟು AMD ಪ್ರೊಸೆಸರ್ ಒಳಗೆ Ryzen 7 8 ಕೋರ್ ಯೂಸ್ ಮಾಡಕತ್ತೀನಿ. ಅದಾದ್ಮೇಲೆ ಇದ್ರ ಸ್ಪೀಡ್ ನೋಡ್ಬೋದು ನೀವು 3.4 GB GHz ಇಂದ ಅಪ್ ಟು 4.6 GHz ವರೆಗೂ ಐತಿ. ಮತ್ತು ಇದ್ರದ್ದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವು ಫ್ಯೂಚರ್ ಒಳಗೆ ಏನಾದ್ರು ರ್ಯಾಮ್ ಮತ್ತು ಗ್ರಾಫಿಕ್ಸ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ತಿದ್ರಿ ಅಂದ್ರೆ ಸೊ ಅಪ್ಡೇಟ್ ಮಾಡ್ಕೋಬಹುದು. ಸಾಕೆಟ್ ನೋಡ್ರಲ್ಲೇ AM4 ಐತಿ, 500 ಸೀರೀಸ್ ಐತಿ. ಇದ್ರ ಸ್ಪೀಡ್ ಬಂದ್ಬಿಟ್ಟು ಇಲ್ಲ 3.4 GHz ಕೊಟ್ಟಾರ. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ನೀವು ತಿಳ್ಕೊರಿ. ಈಗಿನ ಜನರೇಷನ್ ಒಳಗೆ ಇದು ರೇಟ್ ಏನು ಜಾಸ್ತಿ ಅಲ್ಲ ಫ್ರೆಂಡ್ಸ್. ಈ ಪ್ರೊಸೆಸರ್ಗೆ ನಿಮ್ಗೆ ಓನ್ಲಿ ಏನಪ್ಪಾ 500 ವ್ಯಾಟ್ ಅಷ್ಟೇ ಪವರ್ ಸಪ್ಲೈ ಇದ್ರೆ ಸಾಕಾಗತ್ತೆ. ಸೊ ಪವರ್ ಸಪ್ಲೈ ಯಾವ್ದು ಇರಬೇಕು ಅನ್ನೋದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಇವಾಗ. ಅದಾದ್ಮೇಲೆ ಇಲ್ಲಿ ಮದರ್ ಬೋರ್ಡ್ ಬಂದ್ಬಿಟ್ಟು ASUS Prime B550MK ಯೂಸ್ ಮಾಡಕತ್ತೀನಿ. ಇದು AMD Ryzen ಪ್ರೊಸೆಸರ್ ಅಂತೇಳಿ ಮಾಡ್ಯಾರ ಮದರ್ ಬೋರ್ಡ್. ಇದ್ರೊಳಗೆ ಇನ್ನೊಂದು ಬೆನಿಫಿಟ್ ಏನಿಲ್ಲಪ್ಪ ಅಂದ್ರೆ, ಇದ್ರೊಳಗೆ ಇನ್ಬಿಲ್ಟ್ ವೈಫೈ ಕೊಟ್ಟಿಲ್ಲ. MSI ಮದರ್ ಬೋರ್ಡ್ ಒಳಗೆ ಇನ್ಬಿಲ್ಟ್ ವೈಫೈ ಕೊಡ್ತಾರ.
ಇದ್ರೊಳಗೆ ಇನ್ಬಿಲ್ಟ್ ವೈಫೈ ಇಲ್ಲ ಅನ್ನೋದು ಬಿಟ್ರೆ ಎಲ್ಲಾನು ಭಾಳ ಚಲೋ ವರ್ಕ್ ಆಗ್ತಿದ್ದು. ಇಲ್ಲಿ ನೋಡ್ರಿ AMD Ryzen 5000G ಆಮೇಲೆ 4000G ಮತ್ತು 3000 ಕೂಡ ಇದು ಯೂಸ್ ಆಗ್ತೈತಿ. ಆ ಕಾರಣ ನಾ ಇದನ್ನ ಮದರ್ ಬೋರ್ಡ್ ತೊಗೊಂಡನಿ. ಮತ್ತು ಈ ಮದರ್ ಬೋರ್ಡ್ ಒಳಗೆ ನಿಮ್ಗೆ ರ್ಯಾಮ್ ಯೂಸ್ ಮಾಡಕ 4 ಸಾಕೆಟ್ ಕೊಟ್ಟಾರ. ನೀವು 4GB 4 ಯೂಸ್ ಮಾಡ್ಬೋದು, 8GB 4 ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ 16GB 4 ಯೂಸ್ ಮಾಡ್ಬೋದು. ಯಾವ್ದಾದ್ರು ಯೂಸ್ ಮಾಡ್ರಿ. ನೀವು ಅಸೂಸ್ ಕಂಪನಿ ಬ್ರ್ಯಾಂಡ್ ರಿಸರ್ಚ್ ಮಾಡಿ ನೋಡಿದ್ರ ನೀವು ನೋಡ್ಬೋದು ಈ ಕಂಪ್ನಿ ಬ್ರ್ಯಾಂಡ್ಗಳ ಹೈಲಿ ರಿಕಮೆಂಡೆಡ್ ಸಾಫ್ಟ್ವೇರ್ಗಳಿಗೆ ಅಂತ ಮಾತ್ರನ ಬಿಲ್ಡ್ ಮಾಡಿರ್ತಾರೆ ಅಸೂಸ್ ಕಂಪ್ನಿಯವರು. ಸೊ ಆದ ಕಾರಣ ಇಲ್ಲಿ ಅಸೂಸ್ ಕಂಪ್ನಿ ಮದರ್ ಬೋರ್ಡ್ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಇವಾಗ ಏನೇನ್ ಹೇಳ್ತಾ ಇದೀನಲ್ಲ ಎಲ್ಲಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಅವಳ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ರ್ಯಾಮ್ ಬಂದ್ಬಿಟ್ಟ DDR4 16GB ರ್ಯಾಮ್ ಯೂಸ್ ಮಾಡಕತ್ತೀನಿ. ಸೊ ಇವಾಗ ನಾ ಪ್ರೀಮಿಯಂ ಪ್ರೋ ಮತ್ತು ಫೋಟೋಶಾಪ್ ಲೈಟ್ರೂಮ್ ಎಲ್ಲಾನು ಯೂಸ್ ಮಾಡಕತ್ತೀನಿ. ಆದ ಕಾರಣ ಇವಾಗ 32GB ಅಪ್ಡೇಟ್ ಆಗಿನಿ. ನಾ ಸ್ಟಾರ್ಟಿಂಗ್ ಇದನ್ನ 16GB ಯೂಸ್ ಮಾಡತ್ತಿದ್ದೆ. ನೀವು 8GB ಕೂಡ ಯೂಸ್ ಮಾಡ್ಬೋದು, 16GB ಕೂಡ ಯೂಸ್ ಮಾಡ್ಬೋದು. ಮತ್ತೆ ಇಲ್ಲಿ ಮೆಮರಿ ಸ್ಪೀಡ್ ನೀವು ನೋಡ್ಬೋದು 3200 MHz ಅಂತೇಳಿ ಐತಿ. ನೀವು ಯಾರ್ಯಾರು 4GB ಯೂಸ್ ಮಾಡ್ಬೇಕು ಅನ್ಕೊಂಡ್ರಿ 4GB ಯೂಸ್ ಮಾಡ್ರಿ, 8GB ಯಾರ್ಯಾರು ಯೂಸ್ ಮಾಡ್ಕೋಬೇಕು ಅನ್ಕೊಂಡ್ರಿ 8GB ಯೂಸ್ ಮಾಡ್ರಿ. ನಾ ಎಲ್ಲ 16GB ಯೂಸ್ ಮಾಡಕತ್ತೀನಿ. ಸೊ ನೀವು ಕೂಡ 16GB ಯೂಸ್ ಮಾಡ್ರಿ ಅಂತ ನಾನು ನಿಮ್ಗೆ ರೆಕಮೆಂಡ್ ಮಾಡಕತ್ತೀನಿ. ಫ್ರೆಂಡ್ಸ್, ನಿಮ್ ಫೋಟೋಶಾಪ್ ಫುಲ್ ಸ್ಪೀಡ್ ಆಗಿ ಮತ್ತೆ ಯಾವುದೇ ಹ್ಯಾಂಗ್ ಇರ್ಲಾರ್ದ ಯೂಸ್ ಆಗ್ಬೇಕಂದ್ರೆ ನಿಮ್ಗೆ ಗ್ರಾಫಿಕ್ಸ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಆಕತಿ. ನಾ ಇಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಬಂದ್ಬಿಟ್ಟು RX 6600 8GB ಯೂಸ್ ಮಾಡಕತ್ತೀನಿ. ಸೊ ಇದಕ್ಕೆ ಡ್ಯುಯಲ್ ಫ್ಯಾನ್ಸ್ ಅದಾವ. ಈ ಫ್ಯಾನ್ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಗೆ ಗ್ರಾಫಿಕ್ಸ್ ಕಾರ್ಡ್ ಯಾವುದೇ ರೀತಿ ಹೀಟ್ ಆಗಲ್ಲ, ಯಾವಾಗ್ಲೂ ಕೂಲ್ ಆಗಿರ್ತೈತಿ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಇದು 500 ವ್ಯಾಟ್ ಇನ್ ಮಾತ್ರ ಐತಿ. ಇದಕ್ಕೆ ಪವರ್ ಸಪ್ಲೈ ಏನು ಹೈಲಿ ಬೇಕಾಗಿಲ್ಲ. ಓನ್ಲಿ 500 ವ್ಯಾಟ್ ಪವರ್ ಸಪ್ಲೈ ಇದ್ರೆ ಇದು ಸ್ಮೂತ್ಲಿ ವರ್ಕ್ ಆಗ್ತೈತಿ. ಸೊ ಆದ ಕಾರಣ ಅಸೂಸ್ ಬ್ರ್ಯಾಂಡ್ ಒಳಗೆ ನಾನು ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡಕತ್ತೀನಿ. ಸೊ ನೀವು MSI ಒಳಗೂ ತಗೋಬಹುದು. ಫ್ರೆಂಡ್ಸ್, MSI ಒಳಗೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ, ಬಟ್ MSI ಕಂಪ್ನಿ ವರ್ಕ್ ಕೂಡ ಫುಲ್ಲಿ ಹೈಲಿ ವರ್ಕ್ ಇರ್ತೈತಿ. ಸೊ ನೀವು MSI ಒಳಗೆ ಕೂಡ ತಗೋಬಹುದು. ಇದು HD ರೆಸೊಲ್ಯೂಷನ್ ಇರೋ ಗ್ರಾಫಿಕ್ಸ್ ಕಾರ್ಡ್ ಐತಿ, 4K ರೆಸೊಲ್ಯೂಷನ್ ಇರೋ ಗ್ರಾಫಿಕ್ಸ್ ಕಾರ್ಡ್ ಅಲ್ಲ. ನೀವು 4K ರೆಸೊಲ್ಯೂಷನ್ ಗ್ರಾಫಿಕ್ಸ್ ಕಾರ್ಡ್ ತಗೋಬೇಕು ಅನ್ಕೊಂಡಿದ್ರೆ ನಾನು ನಿಮ್ಗೆ ಬೇರೆ ಸಜೆಷನ್ ಮಾಡ್ತೀನಿ, ಅದನ್ನ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಾದ್ಮೇಲೆ ನಾ ಇಲ್ಲಿ ಕೂಲರ್ ಬಂದ್ಬಿಟ್ಟು ಹೈಪರ್ H410 ಯೂಸ್ ಮಾಡಕತ್ತೀನಿ. ಕೂಲರ್ ಯಾಕಪ್ಪ ಅಂದ್ರೆ ನಿಮ್ ಪ್ರೊಸೆಸರ್ ಹೀಟ್ ಆಗ್ಲಾರ್ದು ಯೂಸ್ ಆಗಕ್ಕ ಕೂಲರ್ ಯೂಸ್ ಮಾಡ್ತಾರೋ. ಸೊ ಇದು ನಿಮ್ಮ ಪ್ರೊಸೆಸರ್ಗೆ ಅಟ್ಯಾಚ್ ಆಗಿರ್ತೈತಿ. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ರಿಲೆ ಇದನ್ನ ನಿಮ್ ಪ್ರೊಸೆಸರ್ಗೆ ಅಟ್ಯಾಚ್ ಮಾಡ್ತಾರೋ. ಆದ ಕಾರಣ ನಿಮ್ಮ ಪ್ರೊಸೆಸರ್ ಯಾವಾಗ್ಲೂ ಹೀಟ್ ಆಗಲ್ಲ ಮತ್ತೆ ಕೂಲ್ ಇರ್ತೈತಿ. ಇಲ್ಲಿ AM4 ಕೂಡ ಯೂಸ್ ಆಗ್ತೈತಿ ಮತ್ತೆ AM3 ಕೂಡ ಯೂಸ್ ಆಗ್ತೈತಿ. ಸೊ ಇದಕ್ಕಿಂತ ಕೆಳಗಡೆ ಇರೋ ಕೂಲರ್ ನೀವು ತಗೋಬೇಡ್ರಿ. ಲಾಸ್ಟ್ ಇದಾವ ಕೂಲರ್ ತಗೋರಿ, ಅಥವಾ ಇದಕ್ಕಿಂತ ಜಾಸ್ತಿ ಇರೋ ಕೂಲರ್ ನೀವು ತಗೋಬಹುದು. ಅದಾದ್ಮೇಲೆ ಇಲ್ಲಿ SSD WD Blue SN570 ಯೂಸ್ ಮಾಡಕತ್ತೀನಿ. ಇದು ಓನ್ಲಿ ನಾ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೋಸ್ಕರ ಮಾತ್ರ ಯೂಸ್ ಮಾಡಕತ್ತೀನಿ. ಸೊ ನಾನು ಡಾಟಾ ಸ್ಟೋರೇಜ್ ಅಂತ ಬೇರೆ SSD ಯೂಸ್ ಮಾಡಕತ್ತೀನಿ. ಯಾವ್ದು ಯೂಸ್ ಮಾಡಕತ್ತೀನಿ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದನ್ನ ನೀವು ಬೈ ಮಾಡಿದ್ರೆ ಇಲ್ಲಿ ನೋಡ್ರಿ ನಿಮ್ಗೆ 5 year ವಾರಂಟಿ ಕೊಡ್ತಾರ. ಅದಾದ್ಮೇಲೆ 1 month ನಿಮ್ಗೆ Adobe Creative Cloud ಸಬ್ಸ್ಕ್ರಿಪ್ಷನ್ ಕೂಡ ಕೊಡ್ತಾರ. ಸೊ ಇದನ್ನ ಯೂಸ್ ಮಾಡಬಹುದು. ಇದ್ರ ಸ್ಪೀಡ್ ನೋಡ್ರಿ ಇಲ್ಲಿ 3.5 MB/s ಐತಿ. ಸೊ ನೀವು ಇದನ್ನ ಯೂಸ್ ಮಾಡ್ರಿ. ಇದನ್ನ ನಾನು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೋಸ್ಕರ ಮಾತ್ರ ಯೂಸ್ ಮಾಡಕತ್ತೀನಿ. ನೀವು 2 TB ಯೂಸ್ ಮಾಡ್ಬೋದು, 1 TB ಯೂಸ್ ಮಾಡ್ಬೋದು. ನೀವು ಡೈರೆಕ್ಟ್ಲಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮತ್ತೆ ನಿಮ್ ಡಾಟಾ ಸ್ಟೋರೇಜ್ ಕೂಡ ಇದನ್ನ ನೀವು ಯೂಸ್ ಮಾಡಬಹುದು ಫ್ರೆಂಡ್ಸ್. ಅದಾದ್ಮೇಲೆ ನಾನು ಇಲ್ಲಿ ಡಾಟಾ ಸ್ಟೋರೇಜ್ ಅಂತ UEMI 1 TB ಸಾಟಾ ಯೂಸ್ ಮಾಡಕತ್ತೀನಿ. ಇದು ನೋಡ್ರಿ ಇಲ್ಲೇ ಇದ್ರದ ಸ್ಪೀಡ್ ಬಂದ್ಬಿಟ್ಟು 500 MB/s ಐತಿ. ನೀವು ಓನ್ಲಿ ಇದನ್ನ ಡಾಟಾ ಸ್ಟೋರೇಜ್ ಅಂತ ಯೂಸ್ ಮಾಡಬಹುದು. ಫೋಟೋಶಾಪ್ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಯಾಕೆ ಯೂಸ್ ಅಂದ್ರೆ ನಿಮ್ ಡಾಟಾ ಜಾಸ್ತಿ ಇದ್ರೆ ಜಾಸ್ತಿ ತಗೋರಿ, ಕಡಿಮೆ ಇದ್ರೆ ನೀವು ಕಡಿಮೆ ತಗೋಬಹುದು. ಅದಾದ್ಮೇಲೆ ಇಲ್ಲಿ ಪವರ್ ಸಪ್ಲೈ 600 ವ್ಯಾಟ್ ಯೂಸ್ ಮಾಡಕತ್ತೀನಿ. ಇಲ್ಲಿ ನೋಡ್ಬೋದು ನೀವು. ಆಗ್ಲೇ ಗ್ರಾಫಿಕ್ಸ್ ಕಾರ್ಡಿಗೆ ನಾನು ನಿಮ್ಗೆ ಹೇಳಿನಿ ಓನ್ಲಿ 500 ವ್ಯಾಟ್ ನೀವು ಪವರ್ ಸಪ್ಲೈ ಯೂಸ್ ಮಾಡಿದ್ರು ಓಕೆ. ನಾ ಇಲ್ಲೇ 600 ಪವರ್ ಸಪ್ಲೈ ಯೂಸ್ ಮಾಡಕತ್ತೀನಿ. VS600 ಎಲ್ಲ ಐತಿದು ಆಂಟಿ ಸ್ಪೋರ್ಟ್ಸ್ ಒಳಗ ಈ ಕಂಪ್ನಿ ಬರತೈತಿ. ಸೊ ನೀವು ಇದನ್ನ ಕೂಡ ಬೈ ಮಾಡ್ಬೋದು, ಇಲ್ಲಾಂದ್ರೆ MSI ಕಂಪ್ನಿಗಳು ಕೂಡ ಬರ್ತಾವ, ಅದನ್ನ ಕೂಡ ಬೈ ಮಾಡ್ಬೋದು. ಇಲ್ಲಿ ನೋಡ್ರಿ VS400 ಎಲ್ಲಿ ಕೊಟ್ಟಾರ ಮತ್ತು 450 ಎಲ್ಲಿ ಕೊಟ್ಟಾರ. ನೀವು ಯಾವ್ದಾದ್ರು ಬೈ ಮಾಡ್ರಿ. ಎಲ್ಲಾನು ಔಟ್ಪುಟ್ ಏನದಾವ ಇಲ್ಲಿ ನೋಡ್ರಿ 600 ವ್ಯಾಟ್ಸ್ ಅದಾವ. ಸೊ ನೀವು ಇದನ್ನ ಬೈ ಮಾಡ್ರಿ, ಇಲ್ಲಾಂದ್ರೆ ಬೇರೆ ಬೈ ಮಾಡ್ರಿ, ನಡೀತೈತಿ. ಅದಾದ್ಮೇಲೆ ಕ್ಯಾಬಿನೆಟ್ ಫ್ರೆಂಡ್ಸ್, ಇದು ಕ್ಯಾಬಿನೆಟ್ ಏನಿರಲ್ಲ, ನಿಮ್ದು ಹೊರಗಡೆ ಔಟ್ಪುಟ್ ನಿಮ್ಗೆ ಚಲೋ ಕಾಣಬೇಕು, ಸ್ವಲ್ಪ ಅಟ್ರಾಕ್ಟಿವ್ ಇರಬೇಕು ಅಂದ್ರೆ ನೀವು ಕ್ಯಾಬಿನೆಟ್ ಯಾವ್ದಾದ್ರು ಯೂಸ್ ಮಾಡ್ರಿ. ನಾ ಇಲ್ಲೇ ಲ್ಯಾಪ್ಕೇರ್ ಕ್ಯಾಬಿನೆಟ್ ಯೂಸ್ ಮಾಡಕತ್ತೀನಿ. ಸೊ ನಿಮಗೆ ಇಲ್ಲಿ ವೆರೈಟಿ ಕ್ಯಾಬಿನೆಟ್ಸ್ ಅದಾವ, ಯಾವ್ದಾದ್ರು ಯೂಸ್ ಮಾಡ್ರಿ. ಸೊ ನಾ ಇಲ್ಲಿ ಕ್ಯಾಬಿನೆಟ್ ಇದನ್ನ ಯೂಸ್ ಮಾಡಕತ್ತೀನಿ. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡ್ರಿ 3 ಫ್ಯಾನ್ಸ್ ಅದಾವ. ಇದು ಯಾವುದೇ ರೀತಿಯಾಗಿ ಹೀಟ್ ಆಗಲ್ಲ, ನಿಮ್ CPU ಕೂಲ್ ಇರ್ತೈತಿ. ಮತ್ತೆ ಮೇಲ್ಗಡೆ 2 ಫ್ಯಾನ್ಸ್ ಇದಾವ. ನಂದು ಓನ್ಲಿ ಇಲ್ಲೇ 3 ಫ್ಯಾನ್ಸ್ ಮತ್ತೆ ಹಿಂದ್ಗಡೆ 1 ಫ್ಯಾನ್ಸ್ 4 ಫ್ಯಾನ್ಸ್ ಅದಾವ. ನೀವು ಯಾವ್ದಾದ್ರು ಯೂಸ್ ಮಾಡ್ರಿ. ಯಾಕಂದ್ರೆ ನಾ ಗ್ರಾಫಿಕ್ಸ್ ಕಾರ್ಡ್ ಆಲ್ರೆಡಿ 2 ಫ್ಯಾನ್ಸ್ ಯೂಸ್ ಮಾಡಕತ್ತೀನಿ. ಕೂಲರ್ಸ್ ಒಂದು ಫ್ಯಾನ್ ಐತಿ, ಅದಾದ್ಮೇಲೆ ಪವರ್ ಸಪ್ಲೈದ್ ಒಂದು ಫ್ಯಾನ್ ಐತಿ. ಸೊ ಹಿಂಗಾಗಿ ನಂದು CPU ಯಾವಾಗ್ಲೂ ಹೀಟ್ ಆಗಲ್ಲ. ನೀವು ಈ ಕ್ಯಾಬಿನೆಟ್ ಯೂಸ್ ಮಾಡ್ಬೋದು. ನೋಡ್ರಿ ಮಿಟ್ಟವ್ರ ATX ಅಂತ ಐತಿ. ಸೊ ಈ ಕ್ಯಾಬಿನೆಟ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ರಿಕ್ವೈರ್ಮೆಂಟ್ಸ್ನ ಯೂಸ್ ಮಾಡ್ಬೋದು. ಸೊ ನಾ ಯಾವ್ದು ಯೂಸ್ ಮಾಡಕತ್ತೇನೆ ಅನ್ನೋದು ಕೂಡ ನಾನು ನಿಮಗೆ ಹೇಳಿನಿ. ನಾ ಯೂಸ್ ಮಾಡಕತ್ತಿದ್ದು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೋ, ನಿಮ್ಗೆ ಯಾವ್ದು ಚಲೋ ಅನಿಸುತ್ತೋ ನೀವು ಅದನ್ನ ಯೂಸ್ ಮಾಡ್ಬೋದು. ಅಮೆಝಾನ್ದವ್ರು ನನಗೇನು ಪೇಡ್ ಕೊಲಾಬ್ರೇಷನ್ ಕೊಟ್ಟಿಲ್ಲ. ನಾ ಯಾವುದೇ ಬ್ರ್ಯಾಂಡ್ನ ಪ್ರಮೋಟ್ ಮಾಡಕತ್ತಿಲ್ಲ. ನಾ ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಅವು ಲಿಂಕ್ ಎಲ್ಲ ತೋರಿಸೀನಿ. ಲಿಂಕ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿನಿ, ಟೆಲಿಗ್ರಾಮ್ ಗ್ರೂಪ್ ಒಳಗೂ ಹಾಕಿನಿ, ನೀವು ಚೆಕ್ ಮಾಡ್ರಿ.
ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದ್ರೆ ಅಮೆಝಾನ್ ಅಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಯಾವ್ದು ಅನುಕೂಲ ಆಕತಿ ಅದನ್ನ ನೀವು ಮಾಡ್ರಿ. ಸೊ ಈ ವಿಡಿಯೋ ಒಳಗ ನಿಮ್ಗೆ ಸೊಲ್ಯೂಷನ್ ಸಿಕ್ಕತಿ ಅಂತ ಅನ್ಕೊಂತೀನಿ. ಸೊ ಇನ್ನೂ ಯಾರ್ಯಾರಿಗೆ ಸೊಲ್ಯೂಷನ್ ಸಿಕ್ಕಿರಲ್ಲ ದಯವಿಟ್ಟು ಕಮೆಂಟ್ ಒಳಗೆ ಮೆಸೇಜ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ನಾ ಇನ್ನೂ ಅಪ್ಡೇಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.